ಗಮನ ಸೆಳೆಯುವ ಸೂಚನೆ ನಿಮ್ಮದು ಹೇಳಿ. 72 ಸರ್, ಅವಕಾಶಕ್ಕೆ ಧನ್ಯವಾದಗಳು. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಯರ್ಲಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಲೂರು ಉನ್ಕಲ್ ಬೆಟ್ಟದಲ್ಲಿ ನಿರ್ಮಿಸಲಾದ ದೋಷಪೂರಿತ ಪರಶುರಾಮ ವಿಗ್ರಹ ಸ್ಥಾಪನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಕೇಳಿಬಂದ ಹಿನ್ನೆಲೆಯಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ರಾತ್ರೋರಾತ್ರಿ ಪ್ರತಿಮೆ ಅವಶೇಷಗಳನ್ನು ತೆರವುಗೊಳಿಸಿ ಸಮುದ್ರಕ್ಕೆ ಎಸೆದಿರುವ ಪ್ರಕರಣ ಕುರಿತು ನಿಯಮ 72 ಅಡಿಯಲ್ಲಿ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಇಲ್ಲ, ನಾನು ಗಮನ ಸೆಳೀತೀನಿ ಸರ್. ಮಹೇಂದ್ರ ಪರ್ವತದಲ್ಲಿ ಇಂದಿಗೂ ಜೀವಂತನಾಗಿದ್ದಾನೆಂದು ಹಿಂದೂ ಪುರಾಣಗಳಲ್ಲಿ ಬಣ್ಣಿಸಲಾಗಿರುವ ಜಮದಗ್ನಿ ಹಾಗೂ ರೇಣುಕೆಯ ಪುತ್ರ ಪರಶುರಾಮ ನಡೆದಾಡಿದ ನಾಡಾದ ಉಡುಪಿ ಜಿಲ್ಲೆಯಲ್ಲಿ ವೆಂಕಟೇಶ್ ಅವರೇ, ಗಮನ ಸೆಳೆದಿದ್ದೀರಿ. ಸೆಳೆದಾದ್ಮೇಲೆ ಅವ್ರು ಆನ್ಸರ್ ಮಾಡಬೇಕು, ಆಮೇಲೆ ನೀವು ಉತ್ತರ ಕೊಡಿ ಮಂತ್ರಿಗಳು. ಮಾನ್ಯ ಉಪಸಭಾಪತಿಗಳೇ, ಈಗಾಗಲೇ ಬಿ ವೆಂಕಟೇಶ್ ಅವರು ಗಮನವನ್ನು ಸೆಳೆದಿದ್ದಾರೆ. ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಹೇಳಿ. ಈಗಾಗಲೇ ಅದರ ಉತ್ತರ ಉಡುಪಿ ಜಿಲ್ಲೆ ಏನು ಗ್ರಾಮ ಪಂಚಾಯತಿ ಪರಶುರಾಮ್ ಥೀಮ್ ಪಾರ್ಕ್ ಏನು ನಿರ್ಮಾಣ ಮಾಡಿದ್ದೀವಿ, ಆ ಕಾಮಗಾರಿಗಳಲ್ಲಿ ಕನಿಷ್ಠ 61.20 ಮೀಟರ್ ಉದ್ದ ಮತ್ತು 6.20 ಅಗಲ ರಸ್ತೆ ಕಲ್ಲು ಮತ್ತು ಪರಶುರಾಮ ಪುತ್ಥಳಿಗೆ ತಳಪಾಯದ ಕಾಂಕ್ರೀಟನ್ನು ಹಾಕಲಿಕ್ಕೆ ನಮ್ಮ ಇಲಾಖೆಯಿಂದ ಸ್ಟ್ರಕ್ಚರ್ ಫ್ರೇಮ್ ಕೆಲಸಕ್ಕಾಗಿ ನಮ್ಮ ಇಲಾಖೆಯಿಂದ 55 ಲಕ್ಷ ರೂಪಾಯಿ ಮಾತ್ರ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಬಿಡುಗಡೆಯನ್ನು ಮಾಡಿದ್ದೀವಿ. ಅದಾದಮೇಲೆ ಮುಂದುವರೆದ ಭಾಗವಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಉಡುಪಿ ಜಿಲ್ಲೆ ಕಾರ್ಕಳ ಏನು ಪರಶುರಾಮ್ ಥೀಮ್ ಪಾರ್ಕಿಗೆ ಕನಿಷ್ಠ 500 ಲಕ್ಷ ಮೊತ್ತದ ಅಂದಾಜು ಪಟ್ಟಿಯನ್ನು ಆಡಳಿತದ ಅನುಮೋದನೆ ನೀಡಿ ಪ್ರಸ್ತುತ ಪರಶುರಾಮ್ ಥೀಮ್ ಪಾರ್ಕಿಗೆ ಪರಶುರಾಮ್ ವಿಗ್ರಹ ಸ್ಥಾಪನೆಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಈಗಾಗಲೇ ಅದನ್ನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ನನ್ನ ಇಲಾಖೆಯಿಂದ ಏನು ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟಾಗಿ 55 ಓನ್ಲಿ ನಾವು ರೋಡ್ ಮಾಡಿದ್ದೀವಿ. ರೋಡ್ ಮಾಡಿ ಮತ್ತು ಅದಕ್ಕೆ ಆ ವಿಗ್ರಹವನ್ನು ಸ್ಥಾಪನೆ ಮಾಡೋಕ್ಕೆ ತಳಪಾದಿಯನ್ನು ಮಾಡಲಿಕ್ಕೆ ನಾವು ಕೊಟ್ಟಿದ್ವಿ. ಒಂದು ಸತಿ 20 ಲಕ್ಷ ಕೊಟ್ಟಿದ್ದೀವಿ, ಒಂದು ಸತಿ 25 ಲಕ್ಷ ಮತ್ತು 30 ಲಕ್ಷ, ಅಂದರೆ 55 ಲಕ್ಷ ಮಾತ್ರ ನಾವು ಕೊಟ್ಟಿದ್ವಿ. ಉಳಿದಿದ್ದು ಅದು ಪ್ರವಾಸೋದ್ಯಮ ಇಲಾಖೆಯಿಂದ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಇದರಿಂದನೂ ಕೊಟ್ಟಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ 1,50,00,000 ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಉಡುಪಿ ಅಲ್ಲಿಂದ 1 ಕೋಟಿ ಕೊಟ್ಟಿದ್ದಾರೆ ಮತ್ತು ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ 1.5 ಕೋಟಿ, ಅಂದರೆ ಕನಿಷ್ಠ 11 ಕೋಟಿ ದುಡ್ಡನ್ನು 11,05,00,000 ದುಡ್ಡು ಅಂದಾಜು ಮೊತ್ತ ಮಾಡಿದರು. ಆದರೆ ಅದಕ್ಕೆ ಆಗಿದ್ದು ಟೋಟಲಿ 14,42,00,000. ಆದರೆ ಈಗ ದುಡ್ಡು ಬಿಡುಗಡೆ ಆಗಿದ್ದು 8,70,71,00,000 ಮಾತ್ರ ಬಿಡುಗಡೆ ಆಗಿದೆ. ಮಾನ್ಯ ಉಪಸಭಾಪತಿಗಳೇ, ನಮ್ಮ ಇಲಾಖೆಯಿಂದ ಕೊಟ್ಟಿದ್ದನ್ನು ಕಂಪ್ಲೀಟಾಗಿ ನಾವು ಇಷ್ಟು ಮಾಡಿದ್ದೀವಿ. ಅದನ್ನು ಅವ್ರ ಗಮನಕ್ಕೆ ತರುವಂಥ ಕ್ಲಾರಿಫಿಕೇಶನ್ ಸರ್. ಅವ್ರ ಇಲಾಖೆ ಇವ್ರ ಇಲಾಖೆ ಅಂತಲ್ಲ, 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ಥೀಮ್ ಪಾರ್ಕ್ ಮಾಡಬೇಕು ಅಂತಾರೆ. ಸರ್ಕಾರ ಮಾಡುವಾಗ ಗೋಮಾಳ ಜಾಗದಲ್ಲಿ ಥೀಮ್ ಪಾರ್ಕ್ ಮಾಡ್ತಾರೆ. ಮೊದಲು ಅಧಿಕಾರಿಗಳನ್ನ ಬಲೆ ಹಾಕಬೇಕು. ಸರ್ಕಾರದಲ್ಲಿ ಗೋಮಾಳ ಜಾಗದಲ್ಲಿ ಥೀಮ್ ಪಾರ್ಕ್ ಮಾಡೋಕ್ಕೆ ಗೋಮಾಳ ಜಾಗ ಯಾವುದಕ್ಕನ್ನು ಯೂಸ್ ಮಾಡೋದಕ್ಕೆ ಬರ್ತದ ಅನ್ನೋದನ್ನು ನಾವು ಕೇಳೋಕ್ಕೆ ಇಚ್ಛೆ ಬೀಳ್ತೀನಿ. ಎರಡನೇದು, 14 ಕೋಟಿ ರೂಪಾಯಿ ವೆಚ್ಚದ ಈ ಸ್ಕೀಮು ಕಂಚಿಂದು ಮೂರ್ತಿ ಮಾಡಬೇಕು ಅಂತೇಳಿ 2,40,00,000 ರೂಪಾಯಿಗೆ ಆರ್ಡರ್ ಮಾಡ್ತಾರೆ. ಕಂಚಿನ ಮೂರ್ತಿ ಇವ್ರು ಹೇಳ್ದಾಗೆ ಅದ್ರ 33 ಅಡಿ ಎತ್ತರ, 6 ಅಡಿ ಅಗಲ ಅಂತಾರೆ. ಒಂದು 6 ತಿಂಗಳಾದರೂ ಬೇಕು ಮಾಡಬೇಕಾದ್ರೆ. ಒಂದೇ ತಿಂಗಳಲ್ಲಿ ಮೂರ್ತಿ ರೆಡಿ ಆಗ್ತದೆ. ಮುಖ್ಯಮಂತ್ರಿಗಳು ಜನವರಿ 23ಕ್ಕೋ ಏನೋ ಹೋಗಿ ಅದನ್ನು ಇನಾಗ್ರೇಷನ್ ಮಾಡಿ ಬರ್ತಾರೆ. ಅಲ್ಲಿ ಅದು ರೆಡಿಯಾಗಿದೆ ಅಂಥೇಳಿ ಜನವರಿ 27ರಂದು ಅದನ್ನು ಉದ್ಘಾಟನೆ ಮಾಡ್ತಾರೆ. ಈ ಕಂಚಿನ ಮೂರ್ತಿಗೆ ಇವರು ಸರ್ಕಾರದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ಇವರು ಒಂದು ಡಿಪಾರ್ಟ್ಮೆಂಟ್ ನಮ್ದು 55 ಲಕ್ಷ ಅಂತಾರೆ. 14 ಕೋಟಿ ವೆಚ್ಚ. ಬೇರೆ ಡಿಪಾರ್ಟ್ಮೆಂಟ್ಗಳು ನಾವು ಯಾರನ್ನು ಕೇಳಬೇಕು? ಇದರಲ್ಲಿ ಭಾಳ ಅವ್ಯವಹಾರ ಆಗಿದೆ. ಕಂಚಿನ ಪುತ್ಥಳಿ ಅಂತ ನಿಲ್ಲಿಸಿದ್ದು 2-3 ತಿಂಗಳಲ್ಲೇ ಅರ್ಧ ಉದುರೋಗ್ಬಿಡ್ತದೆ. ಅಲ್ಲಿ ಜನ ಎಲ್ಲ ಇದೇನಾಗಿದೆ ಅಂತ ಹೋಗಿ ನೋಡ್ತಾರೆ.
ಅದು ಫೈಬರ್ದಾಗಿರ್ತದೆ. ಆವಾಗ ಜನ ಎಲ್ಲ ತೊಗೊಂಡೋಗಿ ಕೇಸ್ ಹಾಕ್ತಾರೆ ಅಲ್ಲಿ. ಆಮೇಲೆ ನಾಗಮೋಹನ್ ದಾಸ್ ಕಮಿಷನ್ಗೆ ಕೊಡ್ತಾರೆ, ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ. ರಾತ್ರಿ ಜನ ತೊಗೊಂಡೋಗಿ ಅದನ್ನು ಸಮುದ್ರಕ್ಕೆ ಹಾಕ್ಬಿಡ್ತಾರೆ. ಇದು ಎಲ್ಲಿದೆ ಅಂತ ವಿಗ್ರಹನೇ ಗೊತ್ತಿಲ್ಲ. ಈಗ ಅರ್ಧ ಇದೆ, ಅರ್ಧ ಇಲ್ಲೇ ಇಲ್ಲ. 14 ಕೋಟಿ ರೂಪಾಯಿ ಇದರ ಅಂದಾಜು ಮಾಡಿ, ಮೊದಲನೇದಾಗಿ ಇದು ಮಾಡಿರೋ ಜಾಗ ಗೋಮಾಳ. ಇದಕ್ಕೆ ಜಿಲ್ಲಾಧಿಕಾರಿಗಳ ಮೇಲೆ ಅಥವಾ ಇವ್ರು ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟರೋ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಎರಡನೇದು, 14 ಕೋಟಿ ರೂಪಾಯಿ ವೆಚ್ಚ ಮಾಡಲಿಕ್ಕೆ ನೀವು ಅನುಮೋದನೆ ಮಾಡಿ 8.25 ಕೋಟಿ ರೆಡಿ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆಸಿ ಅವ್ರ ಕೈಲಿ ಇನಾಗರೇಷನ್ ಮಾಡಿಸಿ 3 ತಿಂಗಳು ಆ ಥೀಮ್ ಪಾರ್ಕ್ ಇಲ್ಲ ಅಂದರೆ ಏನು ಸ್ವಾಮಿ ಅರ್ಥ ಇದು? ಏನು ಯಾರು ಕೇಳೋದು ನಾವು? ಅಲ್ಲಿ ಜನಪ್ರಿಯತೆ ಇಷ್ಟಿದೆ, ಯಾವಾಗ ನೋಡು ದೇವ್ರ ಬಗ್ಗೆನೇ ಮಾತಾಡ್ತಾರೆ. ಆ ದೇವ್ರ ದುಡ್ಡು ಹೊಡೆಯೋದು, ದೇವ್ರನ್ನ ತೊಗೊಂಡೋಗಿ ನೀರಿಗೆ ಹಾಕ್ಬಿಡೋದು. ಅದಕ್ಕಲ್ಲಿ ಜನ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವ್ರು ಹೇಳಿದ್ರು ಪ್ರವಾಸೋದ್ಯಮ ಇಲಾಖೆ 4,67,00,000 ಖರ್ಚು ಮಾಡಿದ್ದಾರೆ, ಇವ್ರ ಡಿಪಾರ್ಟ್ಮೆಂಟ್ 55 ಲಕ್ಷ ಮಾಡಿದ್ದಾರೆ, DC 1 ಕೋಟಿ ಕೊಟ್ಟಿದ್ದಾರೆ, ಮಲೆನಾಡು ಅಭಿವೃದ್ಧಿಯವರು 1.25 ಕೋಟಿ ಕೊಟ್ಟಿದ್ದಾರೆ. ಒಟ್ಟು 8.71 ಕೋಟಿ ರೂಪಾಯಿ ಇಲ್ಲಿವರೆಗೂ ಖರ್ಚಾಗಿದೆ. ನಮ್ಮ ಹರೀಶ್ ಅವರೆಲ್ಲ ಅದೇ ಭಾಗದವ್ರೆ, ಕಾರ್ಕಳದವ್ರೆ. ಬೆಳ್ತಂಗಡಿ ಹಾಂ, ಬೆಳ್ತಂಗಡಿ ಎಲ್ಲ ಒಂದೇ ಅಲ್ಲ ಸರ್. ಸೌತ್ ಕನ್ನಡ ಅವಿಭಾಜ್ಯ. ಮೊದಲು ಉಡುಪಿ ಮಂಗಳೂರು ಎಲ್ಲ ಒಂದೇ ಇತ್ತು. ಈಗ 2.25 ಕೋಟಿ ರೂಪಾಯಿ ಇದಕ್ಕೆ 2,40,00,000 ನಿಗದಿ ಆಗಿತ್ತು ಸರ್. 15ನೇ ಡಿಸೆಂಬರ್ 22ಕ್ಕೆ ಈ ಮೂರ್ತಿ ಆಗಬೇಕು ಅಂತ ಆದೇಶ ಕೊಡ್ತಾರೆ. ನೀವು ಇದನ್ನು ಕೇಳ್ಕೊಳ್ಳಿ ಸರ್ ಸಭಾಪತಿಗಳೇ. 15 ಡಿಸೆಂಬರ್ 22ಕ್ಕೆ ಇದಕ್ಕೆ ಆದೇಶ ಕೊಡ್ತಾರೆ. ಅದಕ್ಕಿಂತ ಒಂದು ತಿಂಗಳು ಮೊದಲೇ 25ನೇ ನವೆಂಬರ್ಗೆ 1 ಕೋಟಿ ರೂಪಾಯಿ ಮೂರ್ತಿಗೆ ಅಡ್ವಾನ್ಸ್ ಕೊಡ್ತಾರೆ. ಆದೇಶನೇ ಇಲ್ಲದೆ 1 ಕೋಟಿ ರೂಪಾಯಿ ದುಡ್ಡು ಹೆಂಗೆ ಕೊಟ್ರಿ ಅವರು? ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ ಸರ್ಕಾರ? ಅಥವಾ ಇವರೆಲ್ಲ ಏನೇನು ಅದರಲ್ಲಿ ಯಾರ್ಯಾರು ಏನು ತೊಗೊಂಡಿದ್ದಾರೋ ಅವರೇ ಹೇಳಬೇಕು, ತೊಗೊಂಡಿರೋರೆ ಮಂತ್ರಿಗಳೇ ಹೇಳಬೇಕು. ಆಮೇಲೆ ಈ ಕೆಲಸ ಕೊಟ್ಟಿದ್ದು 15ನೇ ಡಿಸೆಂಬರ್ 22ಕ್ಕೆ, ಕಾರ್ಯಾದೇಶ ನೀಡಿದ ಕೇವಲ 1 ತಿಂಗಳ ನಂತರ 27ನೇ ಜನವರಿ 23ಕ್ಕೆ ಅದರದ್ದು ಇನಾಗ್ರೇಷನ್ ಆಗ್ತದೆ. ಮುಖ್ಯಮಂತ್ರಿಗಳು ಬಂದು 25ನೇ ನವೆಂಬರ್ಗೆ 1 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ. ಅದಾದಮೇಲೆ 15ನೇ ಡಿಸೆಂಬರ್ಗೆ ಇದರದ್ದು ಆದೇಶ ಆಗ್ತದೆ ಸರ್ಕಾರದ್ದು. 27ನೇ ಜನವರಿಗೆ 871 ರೂಪಾಯಿ ಖರ್ಚು ಮಾಡಿ 2,40,00,000 ಕಂಚಿನ ವಿಗ್ರಹ ಮುಖ್ಯಮಂತ್ರಿಗಳು ಬಂದು ಇನಾಗ್ರೇಷನ್ ಮಾಡ್ತಾರೆ. ಆದರೆ 3 ತಿಂಗಳಲ್ಲೇ ಅದೆಲ್ಲ ಬಿದ್ದೋಗ್ಬಿಡ್ತದೆ, ಕಂಚು ಹೊಡೆದೋಗ್ತದೆ. ಆಮೇಲೆ ನೋಡೋಕೆ ಹೋದರೆ ಅದೆಲ್ಲ ಫೈಬರ್. ಇದಕ್ಕೆ ಸ್ಥಳೀಯ ಆಡಳಿತ ವೈಫಲ್ಯ. ಆಮೇಲೆ ಅಲ್ಲಿ ಜನಗಳೆಲ್ಲ ಹೋಗಿ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ಅವರು ಒಂದು ಸರಿ ಅವರು ಹೋಗಿ ವಿಸಿಟ್ ಮಾಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಆಮೇಲೆ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತಾರೆ. ಆ ತನಿಖೆ ಬಗ್ಗೆನೂ ಆಗ್ತದೆ. ಆಮೇಲೆ ಈಗ ಸರ್ಕಾರ ಎಲ್ಲೋ ಒಂದು 4-5 ದಿವಸದಿಂದ ಅಥವಾ ಹೋದ ವಾರ ಈ ಪರಶುರಾಮ ಥೀಮ್ನ CID ಕೊಟ್ಟಿದ್ದಾರೆ ಅಂತೇಳಿ ಒಂದು ನ್ಯೂಸ್ ಇದೆ. ಆದರೆ ಒಂದೊಂದು ಕ್ಷೇತ್ರದಲ್ಲಿ 10-12 ಕೋಟಿ ಈ ಥರ ಲೂಟಿ ಹೊಡೆಯುವಂಥ ಸ್ಕೀಮ್ಗಳು ಮಾಡಿ ಅಧಿಕಾರಿಗಳೆಲ್ಲ ಶಾಮೀಲಾಗಿ ಈ ಥರ ದುಡ್ಡು ಹೊಡೆದ್ರೆ ಸರ್ಕಾರ ಏನು ಕಣ್ಮುಚ್ಕೊಂಡಿದೆಯಾ ಅಥವಾ ಇವರು ಅವ್ರ ಜೊತೆ ಕೈ ಸೇರಿಸಿದಾರ ನಮ್ಮ ಮಂತ್ರಿಗಳು ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಬಿಡ್ತೀನಿ ಸರ್. ಅವ್ರ ಉತ್ತರ ಹೇಳಿದ ಮೇಲೆ ನಾನು ಮತ್ತೆ ಕೇಳ್ತೀನಿ ಕ್ವಶನ್. ಸಭಾಪತಿಗಳೇ, ಈಗಾಗಲೇ ಕೆಲವೊಂದು ವಿಚಾರಗಳನ್ನು ನಾನು ಪೂರ್ಣ ಉತ್ತರ ಕೊಟ್ಟಿದ್ದೆ. ಆದರೆ ನಿಜವಾಗಲೂ ಇದು ಆಗಿದ್ದು ಪರಶುರಾಮ ಥೀಮ್ ಪಾರ್ಕು ಹಿಂದಿನ ಸರ್ಕಾರದೊಳಗೆ ಆದಂಥದ್ದು. ಯಾರು ಮಂತ್ರಿಗಳಿದ್ರು, ಯಾರು ದುಡ್ಡು ಹೊಡೆದ್ರು ಅನ್ನೋದು ನಾನೇನು ಹೇಳೋಕ್ಕೆ ಇಷ್ಟಪಡೋಲ್ಲ. ಆದರೆ ಇದನ್ನು ಹಿಂದಿನ ಸರ್ಕಾರದಾಗ ಆದಂಥದ್ದನ್ನು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಹೊರಗಡೆ ತಂದಿದ್ದೀವಿ. ಅಲ್ಲೇ ಆ ಊರಿನ ಒಂದಿಷ್ಟು ಪ್ರಮುಖರು ಇದನ್ನು ಏನೋ ಕಂಪ್ಲೇಂಟನ್ನು ಕೊಟ್ಟರು ಮಾನ್ಯ ಅಧ್ಯಕ್ಷರೇ. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಗೊತ್ತಾಗಿದ್ದು ಇದು ಪೂರ್ಣ ಪ್ರಮಾಣದ ಫೈಬ್ರಿಕ್ ಇದೆ, ಅರ್ಧ ಭಾಗ ಕಂಚಿಂದ ಮಾಡಿದರೆ ಅರ್ಧ ಭಾಗ ಫೈಬ್ರಿಕ್ ಮಾಡ್ಕಳಿಸಿ ಇಟ್ಟಿದ್ದಾರೆ.
ಅದು ಮಳೆ ಬಂದ ಮೇಲೆ ಮಳೆಯಿಂದ ನೀರು ಅಲ್ಲಿ ಸೋರಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಅಲ್ಲಿ ಪರಶುರಾಮನ ಬಗ್ಗೆ ಮತ್ತು ದೇವರ ಬಗ್ಗೆ, ದೇವಸ್ಥಾನದ ಬಗ್ಗೆ ಭಾಳ ಗೌರವವನ್ನು ಇಟ್ಕೊಂಡಂಥವ್ರು ಯಾರು ಉಡುಪಿ ಜಿಲ್ಲೆ ಮಂಗಳೂರಿನ ಜನ. ಆದರೆ ಇದು ಯಾರು ಅದ್ರ ಮೇಲೆ ವಿಶ್ವಾಸವನ್ನು ಇಟ್ಟು ಪರಶುರಾಮನ ಬಗ್ಗೆ ಮಾತಾಡಿ ಬೇರೆ ದೇವ್ರ ಬಗ್ಗೆ ಮಾತಾಡಿದ್ರೆ ಸಾಲದು, ದೇವ್ರ ಹತ್ರನೂ ದುಡ್ಡು ಹೊಡೆಯುವಂಥ ಕೆಲಸ ಆಗಿದೆ ಅಂತ ನಮ್ಮ ವಿ ವೆಂಕಟೇಶ್ವರ್ ಹೇಳಿದರು. ಆದರೆ ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೀನಿ, ಇದು ನಮ್ಮ ಸರ್ಕಾರದೊಳಗೆ ಆದಂಥದ್ದಲ್ಲ. ಹಿಂದಿನ ಸರ್ಕಾರದೊಳಗೆ ಯಾರ್ಯಾರು ದುಡ್ಡು ಹೊಡೆದಾರ, ಯಾರ್ಯಾರು ತಿಂದಾರ, ನಾನು ಮಾತಾಡಕ್ಕೆ ಬಿಡಿ. ಹಾಂ ಅಲ್ಲಲ್ಲೇ ನಿಮ್ಗೆ ವಸ್ತುಸ್ಥಿತಿ ಗೊತ್ತಿರ್ತದೆ, ನೀವು ಸಂಬಂಧಪಟ್ಟ ಮಂತ್ರಿಗಳಿದ್ದೀರಿ. ಆ ಪೇಪರ್ ನಲ್ಲಿದ್ದ ನ್ಯೂಸ್ ಹೇಳಿ, ನಾನು ನ್ಯೂಸ್ ಹೇಳಿಲ್ಲ, ನ್ಯೂಸ್ ಒಳಗೆ ಬಂದಿದೆ, ಏನು ಮುರಿದಿದೆ ಹೋಗಿದ್ದೀವಿ ಅಲ್ವಾ, ಅದನ್ನ ತನಿಖೆ ಮಾಡಿಸಿ. ಮೊನ್ನೆ ಭಾರತಿ ಮೇಡಮ್ ಅವರೇ ಇದ್ರ ಪೂರ್ಣ ಮಾಹಿತಿಯನ್ನು ನೋಡಿದ್ದೀವಿ. ನಾನು ಉಡುಪಿ ಜಿಲ್ಲೆಗೆ ಪ್ರವಾಸಕ್ಕೆ ಹೋಗಿದ್ದೀನಿ. ಪ್ರವಾಸಕ್ಕೆ ಹೋದಾಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ನಮ್ಮಲ್ಲಿ ಕೆಲವೊಂದಿಷ್ಟು ಮಂದಿ ಕಂಪ್ಲೇಂಟ್ ಕೊಟ್ಟಿದ್ರು ನನ್ನ ಹತ್ರ, ಅದು ನೆನಪಿಲ್ಲ, ಪೇಪರ್ದಾಗ ಬಂದಿದೆ. ಅವತ್ತು ನಾನು ಓದ್ ದಿವಸನ ಬಂದಂಥದ್ದು. ಕೆಲವೊಂದಿಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ಸ್ಥಳೀಯರು ಏನು ಕೆ ಸದಾಶಿವ ದೇವಾಡಿಗನವರು ಮತ್ತು ಸೀತಾರಾಮ್ ಶೆಟ್ಟಿ ಅನ್ನೋರು ಒಂದು 8-10 ಮಂದಿ ಬಂದು ನನ್ನ ಹತ್ರ ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ ಕೊಟ್ಟದ್ನಾಗ ನಾವು ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಿದ್ವಿ. ಯು ಬಿ ವೆಂಕಟೇಶ್ ಅವರು ಇವತ್ತು ಅದನ್ನು ಹೇಳಿದ ಮೇಲೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ ಹೇಳಿದ್ರು ಅವರು, ಯಾರ್ಯಾರೋ ಮಾಡಿದ್ದು ಯಾರ ಮ್ಯಾಗ ಆಪಾದನೆ ಮಾಡೋದಲ್ಲ. ನಮ್ಮ ಸರ್ಕಾರ ಅದಕ್ಕೆ ನಿಜವಾದ ಕಳ್ರು ಯಾರಂತ ಗುರ್ತ ಹಿಡಿಯೋಕೆ ಕೊಟ್ಟಿದ್ದೀವಿ. ಯಾರು ಹಿಂದಿನ ಸರ್ಕಾರದಾಗ ಮಾಡಿಸಿದ್ರು, ಕಾಂಟ್ರಾಕ್ಟರ್ ಯಾರು, ಅದನ್ನು ಮಾಡಿಸೋರು ಯಾರು, ನಿರ್ಮಿತಿ ಕೇಂದ್ರದಿಂದ ಎಷ್ಟಾಗಿದೆ, ಮತ್ತು ಇನ್ನೂ ಒಂದು 2-3 4G ಎಕ್ಸಾಮ್ಷನಿಂದ ಕೊಟ್ಟಿದ್ದಂತಿದೆ. ಇವನ್ನೆಲ್ಲ ಕೊಟ್ಟಿದ್ದನ್ನು ನಾವೀಗ ತೆಗಿತಾ ಇದ್ದೀವಿ. ಅದಕ್ಕೆ ವಿ ವೆಂಕಟೇಶ್ವರ್ಗೆ ನಾನು ವಿನಂತಿ ಮಾಡ್ತೀನಿ, ಇದು ನಮ್ಮ ಸರ್ಕಾರದಾಗ ಆದಂಥ ದರೋಡೆ ಆಗಲಿ ಲೂಟಿ ಆಗಲಿ ಅಲ್ಲ. ಇದು ಆಗಿದ್ದು ಹಿಂದಿನ ಸರ್ಕಾರದೊಳಗ. ಆ ಹಿಂದಿನ ಸರ್ಕಾರದೊಳಗೆ ಆದಂಥದ್ದನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಏನು ನಮಗೆ ಕಂಪ್ಲೇಂಟ್ ಕೊಟ್ಟರು, ಆ ಕಂಪ್ಲೇಂಟ್ ಕೊಟ್ಟ ಮೇಲೆ, ಕಂಪ್ಲೇಂಟ್ ಆದಮೇಲೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸರು ವರದಿಯನ್ನು ನಾಗಮೋಹನ್ ದಾಸರಿಗೆ ಕೊಟ್ಟರು. ಯಾವುದು ನಿಜವಾಗ್ಲೂ ಅವ್ಯವಹಾರ ಆಗಿದೆ, ಯಾರ್ಯಾರಿಂದ ಆಗಿದೆ, ಇದ್ರ ಪೂರ್ಣ ಪ್ರಮಾಣದ ತನಿಖೆ ಮಾಡಿ ಅಂತಂದ ನಾಗಮೋಹನ್ ದಾಸರು ಅಲ್ಲಿಗೆ ಹೋಗಿ ಅದನ್ನು ಪೂರ್ಣ ಪ್ರಮಾಣದ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ವಾಸ್ತವ ಸತ್ಯ ಏನಾಗಿದೆ ಅಂತ ವರದಿನೂ ಕೊಡ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳು. ಅದಾದಮೇಲೆ ಇನ್ನೊಂದಿಷ್ಟು ಜನ ಇಲ್ಲ ಇದು ಏನು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಹತ್ರ ಬಂದು ಅದನ್ನು ಸಾಕಷ್ಟು ಜೊತೆ ಚರ್ಚೆ ಆದಮೇಲೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಈಗಾಗಲೇ CID ತನಿಖೆ ಕೊಡಬೇಕು ಅಂತ ನಿರ್ಧಾರ ಮಾಡಿ 6-2 ಏನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಸ್ತುವಾರಿ ಮಂತ್ರಿಗಳು ಉಡುಪಿ ಜಿಲ್ಲೆಗೆ, ಅವ್ರ ಹತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಡಮ್ ಅವ್ರ ಹತ್ರ ಬಂದು ಎಲ್ಲ ಇಡೀ ಜನರು ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವತ್ತು ಅದನ್ನು COD ತನಿಖೆ ಮಾಡಿಸ್ಬೇಕು ಅಂತಂದು ಇದ್ರ ಬಗ್ಗೆ ಭಾಳಷ್ಟು ಅಪಪ್ರಚಾರ, ಯಾರು ದೇವ್ರ ಬಗ್ಗೆ ಮಾತಾಡ್ತಾರೆ, ಯಾರು ದೇವ್ರನ್ನ ತಲೆ ಮ್ಯಾಗ ಹೊತ್ಕೊಂಡು ಅಡ್ಡಾಡಿದ ಟೈಮ್ದೊಳಗೆ ಆದಂಥದ್ದು ಇದು. ಇದಕ್ಕೆ ನಾವು ಮಾಡ್ತಾರೆ, ಆ ಟೈಮ್ ಅಂತ ಬರುವುದಿಲ್ಲ, ಈಗಲೂ ಮಾಡ್ತೇವೆ. ನನ್ನ ಮಾತು ಕಂಪ್ಲೀಟ್ ಆದ್ಮೇಲೆ ನೀವು ಮಾತಾಡಿ ಆಮೇಲೆ ಹೇಳ್ತೀನಿ ನಾನು. ಅದಕ್ಕೆ ಇದನ್ನು ಕೊಡಿ, ನೀವು ಅದನ್ನೇ ಹೇಳ್ತೀನಿ ಮೇಡಮ್. ಹೇಳಿದ್ರಿ, ಯಾಕೆ ನಾವು ಈಗಲೂ ದೇವರನ್ನ ಇಟ್ಕೊಂಡೇ ಹೋಗುದು? ನಾನು ದೇವರನ್ನ ಗೌರವಿಸ್ತೀನಿ, ನಾನು ದೇವ್ರ ಪೂಜೆ ಮಾಡ್ತೀನಿ. ನೀವಷ್ಟೇ ಅಲ್ಲ ಪೂಜೆ ಮಾಡೋದು, ನೀವೆಲ್ಲ ಗುತ್ತಿಗಿತ್ತು. ಈಗ ಏನಾಗಿದೆ ಅಂದ್ರೆ ಗುತ್ತಿಗಿತ್ತು ಬಂದಂಗೆ ವಿಚಾರ ಮಾಡ್ತಿದ್ರಿ ನೀವು. ಸಭಾಪತಿಗಳೇ, ಇವ್ರಷ್ಟೇ ದೇವ್ರ ತಗೋದಾರ ವಿಚಾರ ಮಾಡ್ತಾರೆ. ನಾವು ದೇವ್ರ ಅವರೇ ಹೇಳಿದವರು, ಅವರೇ ಲೂಟಿ ಮಾಡಿದವರನ್ನ ನಾನು ಒಪ್ಪಲ್ಲ. ಈ ರೀತಿ ಹೌದು, ನಿಮ್ ಸರ್ಕಾರದಾಗ ಆಗಿದ್ದು, ನಾನು ಹೇಳಿದ್ನಾ, ನಿಮ್ ಸರ್ಕಾರದಾಗ ಆಗಿದ್ದು ನೀವೇ ಒಪ್ಕೊಳಂಗಲ್ಲ. ತನಿಖೆ ಮಾಡಿ. ಹೌದ್ರಿ, ನಿಮ್ ಸರ್ಕಾರ ಈಗ ನಿಮ್ ಸರ್ಕಾರದಾಗ ಆಗಿದ್ದು ಹೌದಲ್ಲ ಮಾನ್ಯ ಸಭಾಪತಿಗಳೇ, ನಾನು ಇವ್ರ ಸರ್ಕಾರದಾಗ ಆಗಿದ್ದು ಅಂತ ಬಹಳ ಸ್ಪಷ್ಟವಾಗಿ ಡೇಟ್ ಒಂದ್ ನಿಮಿಷ ನಾ ಹೇಳ್ತೀನಿ. ಗೋವಿಂದರಾಜು ಈಗ ವೆಂಕಟೇಶ್ ಅವರು ಹೇಳ್ತಾರೆ, ಗೋವಿಂದರಾಜು ನೋಡಿ, ಸ್ವಲ್ಪ ಕಲೀರಿ. ಸಭಾಪತಿಗಳನ್ನ ಕೇಳಿದ್ರೆ ಏನು ಬೇಕಾಗಿ ಎದ್ದು ನಿಂತು ಮಾತಾಡಿ, ಏನು ಧರ್ಮಶಾಲೆ ಇದು? ಕೇಳ್ಬೇಕು, ನನ್ನ ಪರ್ಮಿಷನ್ ಕೊಡೋದು ಯಾಕೆ ಮಾತಾಡ್ತೀರಿ?
ಏನೇ ಇರಲಿ ನನ್ನ ಕೇಳಿ ಇಲ್ಲಿ ನಾ ಪರ್ಮಿಷನ್ ಕೊಟ್ಟು ಕುತ್ಕೊಳ್ರಿ ಏನಾರು ಮಾತಾಡ್ತಿರಲ್ಲ. ಈಗ ನಾನೇನಂತೀನಿ ನಿಮಗೆ ಆಗಿದೆ ಅಂತ ಹೇಳ್ತಿರಲ್ಲ, ತನಿಖೆ ಮಾಡತ್ತಂತ ತನಿಖೆ ಮಾಡಿಸ್ಬಿಡಿ. ಯಾರಿದ್ದವ್ರು ಬರಲಿ ಸುಮ್ಮನೆ. ಒಂದು ನಿಮಿಷ ಪ್ರಸಾದ್. ಮಾನ್ಯ ಸಭಾಪತಿ, ನಾವು ತನಿಖೆ ಮಾಡಿಸಿಕೊಟ್ಟಿದ್ವಿ. ಈಗ ನಮ್ಮ ಸರ್ಕಾರದ ಮೇಲೆ ಮತ್ತು ನಮ್ಮ ಮೇಲೆ ಸಂಬಂಧಪಟ್ಟಂತ ಸಚಿವರ ಮೇಲೆ ಆಪಾದನೆಯನ್ನ ಮಾಡಿದ್ರು. ಸಭಾಪತಿಗಳೇ ನಮ್ದು ಎನ್ಕ್ವೈರಿ ಮಾಡೋದ್ರ ಬಗ್ಗೆ ಇಲ್ಲ. ದೇವರನ್ನ ತಲೆ ಮೇಲೆ ಹೊತ್ಕೊಂಡಿದ್ರು, ದೇವರನ್ನ ಮೈ ಮೇಲೆ ಹೊತ್ಕೊಂಡಿದ್ದವ್ರು ಮಾಡಿದ್ರು. ಹಾಗಾದ್ರೆ ದೇವ್ರು ನಾವು ಪೂಜೆ ಮಾಡ್ತೀವಿ, ದೇವ್ರು ನಾವು ತಲೆ ಮೇಲೆ ಹೊತ್ಕೊಂಡಿರ್ತೀವಿ, ದೇವ್ರು ನಮ್ದು ಇದೆ ಅಂತ ಹೇಳ್ತೀರಲ್ಲ, ಹಾಗಾದ್ರೆ ನಮಗೆ ಮಾತ್ರ ದೇವ್ರ ಇರೋದು, ನಿಮಗೆ ದೇವ್ರ ಇಲ್ವಾ? ದೇವ್ರನ್ನ ತಲೆ ಮೇಲೆ ಹೇಳ್ತೀರಿ ನೀವು? ಹೇಳೋವಾಗ ಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕೊಡುವಾಗ ಈ ರೀತಿ ಸಾಧ್ಯ ಆಗುತ್ತೆ? ಬಿಜೆಪಿ ಸರ್ಕಾರದಲ್ಲಿ ಆಯ್ತು ಅಂತ ಹೇಳೋದು ಸರಿ. ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡಿದ್ದವರು, ದೇವ್ರ ಮೈ ಮೇಲೆ ಬಂದಿದ್ದವರು, ದೇವ್ರ ಹಂಗಾರೆ ಇವ್ರಿಗೆ ಬರಲ್ವಾ? ಇವ್ರು ಪೂಜೆ ಮಾಡಲ್ವಾ? ಪೂಜೆ ಮಾಡ್ತೀವಿ ಅಂತಾರೆ. ದೇವರನ್ನ ನಾವು ಒತ್ಕೊಂತೀವಿ, ನಾವು ಒತ್ಕೊಂತೀವಿ ಅಂತ ಹೇಳಿದ್ರೆ ಪ್ರಸಾದ್ ಈಗ ನಮಗೆ ಹೇಳಿದ್ರು ನೀವು ಮಿನಿಸ್ಟರ್ ಯಾವ ಕರ್ತಕ್ಕೆ ಹೋಗಬಾರ್ದು. ನೀವು ಅಷ್ಟು ದೇವರ ಬಗ್ಗೆ ಇದನ್ನ ಯಾಕೆ ಮಾಡಿದ್ರಿ? ನಿಮ್ ಸರ್ಕಾರ ಯಾಕೆ ಮಾಡಿದ್ರಿ ಇದನ್ನ? ಯಾವ ಕರ್ತಕ್ಕೆ ಹೋಗಂಗಿಲ್ಲ. ಯಾಕಿಲ್ಲ ಅಧಿಕಾರ? ಯಾಕಿಲ್ಲ ಅಧಿಕಾರ? ನಾನು ಹೇಳೋ ಸರ್ಕಾರ ಇದೆ. ನನ್ನ ಬಗ್ಗೆ ಸರ್ಕಾರ ಬಗ್ಗೆ ನಾನು ಮಾತಾಡಬೇಕಲ್ಲ, ಗಂಭೀರವಾಗಿ ಹೇಳಿ. ನಾನು ಮಾತಾಡಬೇಕಲ್ಲ. ಯಾಕೆ ಇವರು ಕುಂಬಳಕಾಯಿ ಪರಿಸ್ಥಿತಿ ಬಂದಿದೆ ಇವ್ರಿಗೆ. ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳಿದ್ನ ಒಂದೇ ನಿಮಿಷ ನೋಡಿ ಕೇಳಿಲ್ಲಿ ಅವ್ರು ಮಾತಾಡ್ತಿರ್ತಾರೆ. ಮಾತಾಡುವಾಗ ನಿಮಗೇನಾದ್ರು ಅದು ಅನ್ಪಾರ್ಲಿಮೆಂಟ್ ವರ್ಡ್ ಅಂದ್ರೆ ನಾನು ಬರೆದು ಕೊಡಿ. ಅನ್ಪಾರ್ಲಿಮೆಂಟಿಂದ ಕಡತನ ತೆಗೆದಾಕ್ತೀನಿ. ಅದು ಬೇರೆ ಬೇರೆ ಮಾತಾಡುವಾಗ ನಾನು ಎಲ್ಲ ನಡುವೆ ಇಂಟರ್ಫಿಯರ್ ಆಗೋದು ಸರಿಯಲ್ಲ. ಮಾತಾಡೋಕ್ಕೆಲ್ಲರೂ ಸ್ವತಂತ್ರ. ನೀವು ಅದರ ನಂತರ ಅದೇನಾದ್ರು ತಪ್ಪು ವರ್ಡ್ ಅನಿಸಿದ್ರೆ ತಪ್ಪು ಇದ್ದರೆ ನೀವು ಕಳಿಸಿ, ನಾನು ಅದನ್ನು ಅನ್ಪಾರ್ಲಿಮೆಂಟ್ ಹೊಡೆದು ಕಡತನ ತೆಗೆದಾಕ್ತೀನಿ. ಹೇಳಮ್ಮ ಭಾರತಿ. ನಮ್ಮ ಕಾಲದಲ್ಲಿ ಆಗಿಲ್ಲ, ನಮ್ಮ ಸರ್ಕಾರದಲ್ಲಿ ಆಗಿಲ್ಲ, ಬಿಜೆಪಿ ಸರ್ಕಾರದಲ್ಲಿ ಆಗಿದೆ ಅಂತ ಹೇಳಿದ್ರು. ಒಮ್ಮೆ ಹೇಳಿದ್ರು, ದೇವರನ್ನು ಹೊತ್ಕೊಂಡೋದವರು, ದೇವರನ್ನು ಆರಾಧನೆ ಮಾಡುವವರು, ದೇವರನ್ನು ನಂಬಿದವರು ಮಾಡಿದ್ರು ಅಂತ ಹೇಳಿಕ್ಕೆ ಅವರಿಗೆ ರಿಸಲ್ಟ್ ಬಂದಿದೆಯಾ? ಅವರು ದೇವರನ್ನು ಹೊತ್ಕೊಂಡು ಆ ಪಾಪ ಮಾಡಿದ್ರೆ ಅವರಿಗೆ ತಾಗುತ್ತೆ. ದೇವರನ್ನು ಹೊತ್ಕೊಂಡು ನಾನು ಮಾಡ್ತೇನೆ ಅಂತ ಹೇಳಿದ್ರು, ನಾನು ಮಾಡ್ತಾ ಇದ್ದೇನೆ ಅಂದ್ರೆ ನೀವು ಯಾರ ಮೇಲೆ ಬೆರಳು ತೋರಿಸ್ತೀರಿ? ಆದ್ರೆ ಯಾರು ತಪ್ಪಿತಸ್ಥರು? ಒಂದು ನಿಮಿಷ, ಯಾರು ತಪ್ಪಿತಸ್ಥರು, ಯಾರು ಸಮುದ್ರಕ್ಕೆ ಎಸೆದಿದ್ದಾರೆ, ಎಲ್ಲಿ ಇದೆ ಇದು ತನಿಖೆಯಿಂದ ಹೊರಗೆ ಬರಬೇಕು. ತನಿಖೆಯಿಂದ ಹೊರಗೆ ಬರುವ ಮೊದಲು ನಮ್ಮ ಮಂತ್ರಿಗಳು, ಸಂಬಂಧಪಟ್ಟ ಮಂತ್ರಿಗಳು ದೇವರನ್ನು ಒಂದು ಸಲ ಹೇಳಿದ್ರು ಸುಮ್ಮನೆ ಆದ ಸಭಾಪತಿಗಳೇ. ದೇವರನ್ನು ಹೊತ್ಕೊಂಡವರು, ದೇವರನ್ನು ನಂಬಿದವರು, ಉಡುಪಿ ಜಿಲ್ಲೆಯವರು, ಮಂಗಳೂರು ಜಿಲ್ಲೆಯವರು ದೇವರ ಬಗ್ಗೆ ಮಾತಾಡುವವರು ಏನಾದ್ರ ಅರ್ಥ? ಯಾರಿಗೆ ಬೆರಳು ತೋರಿಸ್ತೀರಿ ನೀವು? ನೀವು ತನಿಖೆ ಬಂದು ಸಂಬಂಧಪಟ್ಟ ಯಾವ ವ್ಯಕ್ತಿ ಮಾಡಿದ್ರೆ ಶಿಕ್ಷೆ ಕೊಡಿ. ತನಿಖೆ ಬರಲಿ ಹೊರಗಡೆ. ಸಮುದ್ರಕ್ಕೆ ಎಸೆದವರು ಯಾರು, ತಿಂದವರು ಯಾರು, ಕಾರಿದವರು ಯಾರು, ಬರ್ಲಿ ಹೊರಗಡೆ. ಬರುವ ಮೊದಲು ಈ ರೀತಿ ಮಾತಾಡಬೇಡಿ. ಕೊಡ್ತೀನಿ ಒಂದ್ ನಿಮಿಷ ಮಾತಾಡಿ. ಕೇಳಿ ಒಂದ್ ನಿಮಿಷ. ಸಭಾಪತಿಗಳೇ, ಮೇಡಮ್, ಈಗ ನಾವು ಸದಸ್ಯರು ಪೇಪರಲ್ಲಿ ಏನಾದರೂ ಅಲಿಗೇಷನ್ಸ್ ಬಂದರೆ ಅದಕ್ಕೆ ನಾವು ಅದೊಂದು ಪೇಪರ್ ತೋರಿಸಿ ಅಲಿಗೇಷನ್ ಮಾಡ್ಬೋದು. ಮಂತ್ರಿಗಳು ಪೇಪರ್ ಇಟ್ಕೊಂಡು ಉತ್ತರ ಕೊಡ್ತಾರಂದ್ರೆ ಹೇಗೆ ಸಭಾಪತಿಗಳೇ? ಪೇಪರಲ್ಲಿ ಬಂದು ಎಷ್ಟೋ ದಿವಸ ಆಗಿದೆ, ನಾನು ಕೂಡ ಓದಿದ್ದನ್ನು. KDP ಮೀಟಿಂಗಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸರ್ಕಾರ ಅವ್ರದ್ದೇ ಇಲ್ಲ ಸಭಾಪತಿಗಳೇ, ಯಾರನ್ನ ಬೇಕಾದ್ರೂ ತನಿಖೆ ಮಾಡಿ. ಎಂಥ ತನಿಖೆ? CBIಗೆ ವಹಿಸಿ. ಇವ್ರ ಇಲಾಖೆದ 55 ಲಕ್ಷ ಆಗಲಿ 55 ಪೈಸೆ ಆಗಲಿ ಇವ್ರ ಇಲಾಖೆ ಹಣ, ಇಲಾಖೆ ಹಣ ಅದು ದುರುಪಯೋಗ ಆಗಿದೆ ಅಂತ ಇವ್ರು ಹೇಳ್ತಿದ್ದಾರಲ್ಲ, ಇವರು ಯಾಕೆ ಇಷ್ಟು ದಿವಸ ತಡ ಮಾಡ್ತಿದ್ದಾರೆ? ತನಿಖೆ ಮಾಡಲಿ, FIR ಮಾಡಲಿ. ಕಡೆಗೆ ಅವರು ಶಾಸಕರೇ ಇವರು ಕಡೆದೇ ಬೊಟ್ಟು ಮಾಡಿಸಿ ಈ ಮಂತ್ರಿಗಳೇನೋ ಅವ್ರ ಜೊತೆ ಕೈ ಜೋಡಿಸಿದಾರ, ಇವರೇನನ್ನ ತಗೊಂಡಿದ್ದಾರಂತ ಅವ್ರು ಹೇಳಿದ್ ಬಿಟ್ರೆ ನಾವು ಹೇಳಿದ್ದಲ್ವಲ್ಲ.
ಈಗ ಅವ್ರ ಮಂತ್ರಿಗಳ ಬಗ್ಗೆ ಅವ್ರ ಸರ್ ನೋಡಿ, ನಾವು ಮಾತಾಡಿದ್ಮೇಲೆ ನೀವು ಮಾತಾಡಿದ ಸಚಿವರೇ ಮಾತಾಡಿ ನೋಡಿ, UP ವೆಂಕಟೇಶ್ ಅವರು ಇವ್ರ ಕಡೆ ಬಟ್ ಮಾಡಿ ತೋರಿಸಿದಾಗ ಇವರು ಮುಸಿ ನಗ್ತಾ ಇದ್ರು. ಏನರ್ಥ ಅದಕ್ಕೆ? ನಾನು ಹೇಳೋದು ಸರ್, ನಾವಂತೂ ಹೊಸಬರು, ನಮಗೆ ಮಾತಾಡ್ಲಿಕ್ಕೆ ಬರಲ್ಲ. ನಿಮ್ಮ ಮಾತು ಬಿಟ್ಟು ನಾವು ಮಾತಾಡಿದ್ವಿ. ನಮಗೆ ಮನಸ್ಸಿಗೆ ಯಾರೇ ಆಗಲಿ ಸಭಾಪತಿಗಳೇ ನೋಡಿ, ಮಂತ್ರಿಗಳು ಜವಾಬ್ದಾರಿತ ಸ್ಥಾನದಲ್ಲಿ ಇರೋಂಥವ್ರು, ಏನಾರ ಕ್ರಮ ತಗೊಳ್ಳಿಕ್ಕೆ ಅವ್ರಿಗೆ ಸಂಪೂರ್ಣ ಅಧಿಕಾರ ಇದೆ. ಹೋಮ್ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಇಲಾಖೆದು ಅವ್ರ ಕೈಯಲ್ಲಿ. ಇದು ಒಂದು ಮನುಷ್ಯನ ಭಾವನೆಗಳನ್ನ ಕೆರಳಿಸುವಂತ ಮಾತಾಡೋದು ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. ರೈಟ್ ನರಸಿಂಹನಾಯ್ಕರು, ಪ್ರತಾಪ್ ಶಿವನಾಯ್ಕರು ರೂಢಿ ಬಿದ್ದುಬಿಡ್ತಾರೆ ನಾಯಕರು ಅಂತ ಪ್ರತಾಪ್ ಶಿವನಾಯ್ಕರು. ಶಿವ ಇದೆ ಅಲ್ಲ ಸರ್? ಇಲ್ಲ, ಇವರು ಏನು ಸಮಸ್ಯೆಗಳನ್ನು ಚರ್ಚೆ ವೆಂಕಟೇಶ್ವರು ಎತ್ತಿದ್ದಾರೆ, ಅದು ನಮ್ಮ ಊರಿದ್ದು. ನಾವು ಹೋಗಿ ಅದರ ಉದ್ಘಾಟನೆಗೂ ಹೋಗಿದ್ದೇವೆ. ಟಾವೆಲ್ ಎದರದು ನಿಮ್ದು? ಕೊಳ್ಳಿಗೆ ಹಾಕಿಲ್ಲ ಟಾವೆಲ್ ಅಂತದ್ದು ಏನು ಸರ್? ಇದು ಟಾವೆಲ್ ಹಾಕಿಲ್ಲ ಎದರದು? ಈ ವಸ್ತ್ರ ಹಾಕಿರಲ್ಲ ಏನಂತ ಟಾವೆಲ್ ಅಂತ ಹೌದು, ಅಂಬೇಡ್ಕರ್ ಅದು ಇಲ್ಲ ಸರ್, ಅದು ರಾಮರಾಜ್ಯದ್ದು. ಓಕೆ ಸರಿ ಹೇಳಿ. ನಾವು ರಾಮನನ್ನು ಬಿಟ್ಟು ಇಲ್ಲ ಸರ್. ಓಕೆ, ನಾವು ಖಂಡಿತವಾಗಿ ನಮಗೆ ಅದರಲ್ಲಿ ಅಭಿಮಾನವೂ ಇದೆ. ಬರೀ ಹೆಸರಲ್ಲಿ ಮಾತ್ರ ರಾಮ ಅಲ್ಲ ನಮ್ಮದು, ನಮ್ಮ ಅನುಷ್ಠಾನದಲ್ಲಿಯೂ ರಾಮ ಇದ್ದಾನೆ, ಪರಶುರಾಮನಲ್ಲಿಯೂ ಇದ್ದಾನೆ. ಅಲ್ಲ, ಈಗ ಸಭಾಪತಿಗಳು ನನಗೆ ಅನುಮತಿ ಕೊಟ್ಟಿದ್ದಾರೆ. ನಾನು ಊರಿನ ಸಂಗತಿ, ಹಾಗಾಗಿ ಸ್ವಲ್ಪ ಫ್ಯಾಕ್ಟ್ಗಳು ಇಲ್ಲಿ ಕೂತು ಸುಮ್ಮನೆ ಮಾತಾಡಿ ಹೋಗಬಾರ್ದು. ಈಗ ಕಾಂಟ್ರಾಕ್ಟ್ದಾರರ ಸಂಘ, ನಾನು ಇದನ್ನು ಆರೋಪದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನಮ್ಮ ಸರ್ಕಾರ ಇರುವಾಗ ಆರೋಪ ಮಾಡಿದರು. ಅದರ ಆಧಾರದ ಮೇಲೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಪೋಸ್ಟರ್ಗಳು ಅದು ಇದು ಎಲ್ಲವೂ ಹಾಕಿ ಆಯಿತು. ಈಗ ಅದೇ ಕಾಂಟ್ರಾಕ್ಟ್ದಾರರ ಸಂಘ ಪುನಃ ಆರೋಪ ಮಾಡಿದೆ ಈಗಿನ ಸರ್ಕಾರದ ಮೇಲೆ. ಅಲ್ಲ, ಇದು ಕೇಳಪ್ಪ ನೀವು ವೆಂಕಟೇಶ್ವರೇ, ನಿಮಗೆ ತಾಳ್ಮೆ ಬೇಕು. ನೀವು ಪ್ರತಿ ಬಾರಿಯೂ ನೀವು ಸಭಾಪತಿಗಳೇ ವಿಶೇಷವಾಗಿ ಹೇಳಬೇಕಾಗಿರುವಂಥದ್ದು ವೆಂಕಟೇಶ್ವರವರಿಗೆ. ಯಾಕೆಂತ ಹೇಳಿದರೆ ಪ್ರತಿ ಬಾರಿಯೂ ಮಧ್ಯ ಮಾತಾಡುವವರು ಮೊದಲು ಅವರು ಶುರು ಮಾಡೋದು, ಮತ್ತೆ ನಾವೆಲ್ಲ ಸೇರುವುದು ಅದಕ್ಕೆ. ಇಲ್ಲಿ ಅದು ಆಗಿದೆ, ಹೌದು. ಈಗ ಇದರಲ್ಲಿ ಕಾನೂನಿನಲ್ಲಿ ಏನು ಅಭಿಪ್ರಾಯ, ಅಥವಾ ಯಾವುದೇ ಒಂದು ಆರೋಪದ ಮೇಲೆ ಅದು ಆರೋಪ ಮಾಡಿದ ತಕ್ಷಣ ಮಂತ್ರಿಗಳಾದಿಯಾಗಿ ತೀರ್ಪನ್ನು ಕೊಡಬಾರ್ದು ಹೇಳುದು ನಾನು. ನಿಮ್ಮ ಕರ್ತವ್ಯ ಏನು? ಈಗ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಆಗಿದೆ. ನಿಜವಾಗಿ ಆ ಸ್ಥಳವನ್ನು ವೆಂಕಟೇಶ್ವರ ನೋಡಿದಾರ ಇಲ್ಲೋ ಗೊತ್ತಿಲ್ಲ ನನಗೆ. ಅಲ್ಲಿ ಬಂದು ನೋಡಿದರೆ ನೋಡುವಂತಹ ಸ್ಥಳ ಅದು. ಅದರಲ್ಲಿ ಆದಂತಹ ಇದು ಡೆವಲಪ್ಮೆಂಟ್ಸ್ ನೋಡಿದರೆ ಅದು ಈಗ ಸರ್ಕಾರ ಅದನ್ನು ನಿಲ್ಲಿಸಿದೆ. ಅದು ತನಿಖೆಯ ನಂತರ ಏನು ಸತ್ಯ ಅಂತೇಳಿ ಹೊರಗೆ ಬರ್ತದೆ ಅಂತ ಹೇಳುವಂಥದ್ದು ನಮಗೆ ವಿಶ್ವಾಸ ಇದೆ. 100ಕ್ಕೆ 100 ಯಾವುದೇ ಕಾರಣಕ್ಕೂ ಅದರಲ್ಲಿ ಆಗಲಿಲ್ಲ ಹಾಗೆ ಅಂತೇಳಿ ನಾನು ಈಗಲೇ ಅದನ್ನು ತೀರ್ಮಾನ ಹೇಳಬೇಕು ಅಂತೇಳಿ ಹೇಳೋದಿಲ್ಲ. ನಿಮ್ಮ ಸರ್ಕಾರ ನಿಮ್ಮದಿದೆ. ನೀವು ಯಾವ ತನಿಖಾ ಇಲಾಖೆಯಿಂದ ಮಾಡ್ತೀರಿ, ತಂಡದಿಂದ ಮಾಡಿಸಿ ತನಿಖೆ ಮಾಡಿ. ಅದು ಬಿಟ್ಟು ಯಾರೋ ಒಂದು ಆರೋಪ ಮಾಡಿದ್ರು ಅಂತ ಹೇಳುವ ಕಾರಣಕ್ಕೋಸ್ಕರ ಅದರಲ್ಲಿ ಒಂದು ಟೆಕ್ನಿಕಲ್ ಸಂಗತಿ ಇದೆ ಸಭಾಪತಿಗಳೇ. ಅದು ಆ ಮೂರ್ತಿ ಆ ರೀತಿಯಲ್ಲಿ ನಿಂತಿದೆ. ಆ ಮೂರ್ತಿಯ ನಿರ್ಮಾಣದಲ್ಲಿ ಕೆಲವು ಟೆಕ್ನಿಕಲ್ ಸಮಸ್ಯೆ ಇರುವುದರಿಂದಾಗಿ ಅದನ್ನು ಸರಿ ಮಾಡಬೇಕಾದ ಅವಶ್ಯಕತೆಗೋಸ್ಕರ ಅದರಲ್ಲಿ ಇವರು ನೇರವಾಗಿ ಬರೆದಿದ್ದಾರೆ, ಸಮುದ್ರಕ್ಕೆ ಕೊಂಡೋಗಿ ಬಿಸಾಡಿದ್ದಾರೆ. ಎಂಥದ್ದು ಸಮುದ್ರಕ್ಕೆ ಕೊಂಡೋಗಿ ಬಿಸಾಡೋದು? ಒಂದು ಆರೋಪ ಮಾಡುವಾಗ ಆರೋಪಕ್ಕೆ ಏನಾದರೂ ಒಂದು ಆಧಾರ ಬೇಕಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಸಚಿವರು ವಿವರಣೆ ಕೊಡಲಿ. ಈಗ ಅವರಿಗೆ ಸೀಮಿತ ಎಷ್ಟು? 55 ಲಕ್ಷದ್ದು ಮಾತ್ರ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ. ಅದು ಕೆಲಸ ಆಗಿದೆ, ಆಗ್ಲಿಲ್ಲ ಅಂತೇಳಿ ಹೇಳಲಿಕ್ಕೆ. ಹಾಗಾಗಿ ನನ್ನ ತೀರ್ಮಾನ ಕೊಡಬೇಡಿ, ತನಿಖೆ ಮಾಡಿ ಅಂತೇಳಿ ಮಾತ್ರ ನನ್ನ ಇದು ತಂಗಡಿಗೆ ಅವರ ರೂಲ್ 72 ಇಷ್ಟು ಸ್ಕೋಪ್ ಇಲ್ಲ ಮಾತಾಡೋಕೆ. ಏನೋ ಮಾತಾಡ್ತಾ ಕೊಟ್ಟಿದ್ದೀನಿ, ದಯಮಾಡಿ ಮುಗಿಸಿ. ಮನೆ ಸಭಾಪತಿಗಳೇ, ನಾನು ಹೇಳ್ತಾ ಇರೋದು ನನ್ನ ಮೇಲೆ ಆರೋಪ ಮಾಡಿದ್ರು ಅನ್ನೋದಕ್ಕೆ ನಾನು ಹೇಳಿದ್ದು.
ಆಯ್ತು, ನೀವು ಅದಕ್ಕೆ ತನಿಖೆ ಮಾಡ್ತೀರಲ್ಲ. ಅವರು ಗೋವಿಂದರಾಜ್ ಅವರು ಹೇಳಿದ್ರು, ಭಾರತಿ ಮೇಡಮ್ ಅವರು ಹೇಳಿದ್ರು, ಅವ್ರು ಹೇಳಿದ್ರು ನಾವು ತೀರ್ಪನ್ನು ಕೊಟ್ಟಿಲ್ಲ. ನಾನು ಹೇಳಿದ್ದು ನನ್ನ ಮೇಲೆ ಆಪಾದನೆ ಮಾಡಿದ್ದಕ್ಕೆ ನಮ್ಮ ಸರ್ಕಾರದೊಳಗೆ ಆಗಿದ್ದಲ್ಲ, ಹಿಂದಿನ ಸರ್ಕಾರದೊಳಗೆ BJP ಒಳಗಾಗಿದ್ದು, ಗೌರ್ಮೆಂಟ್ನೊಳಗಾಗಿದ್ದು ಅಂತ ಹೇಳಿದ್ದು ನಾನು. ಅದು ಆದಮೇಲೆ ದೇವರು ನೋಡಿ, ಉಡುಪಿ ಮಂಗಳೂರು ಜಿಲ್ಲೆ ಒಳಗೆ ದೇವರ ಬಗ್ಗೆ ಅಲ್ಲಿ ಏನು ಗುಡಿನಾಡು, ದೇವ್ರ ಬಗ್ಗೆ ಅಪಾರ ಗೌರವ ಇಟ್ಟಂತ ಅಪಾರ ಗೌರವ ಇಟ್ಟಂಥವ್ರು ಮಂಗಳೂರು ಜನ, ಉಡುಪಿ ಜನ. ಅಂತಲ್ಲೇ ಈ ರೀತಿ ದೇವ್ರದ್ದು ಪರಿಸ್ಥಿತಿ ಹಿಂಗಾಗೈತೆ ಅಂದ್ರೆ ನಮಗೆ ಒಂಥರ ನೋವಾಗುತ್ತೆ ಅಂತಂತ ಆ ವಿಚಾರವನ್ನ ಮಾತಾಡಕ್ ಹೋದೆ. ನೀವು ಅದಕ್ಕೆ ನೀವು ನನಗೆ ಯಾಕಂದ್ರಿ, ನನಗೆ ಮಾತಾಡಿದ್ರಿ ಅಂತ ಕೇಳೋದು. ಏನ್ ಮಾಡ್ತೀರಾ ಹೇಳ್ಬಿಡಿ. ಅಲ್ಲ ಸರ್, ಅದನ್ನೇ ನೀವೇನ್ ಮಾಡ್ತೀರಾ ಹೇಳ್ಬಿಡಿ ಸರ್. ಈಗ ಅದಕ್ಕೆ ಉತ್ತರ ಹೇಳ್ಬಿಡಿ ಸಾಕು. ಉತ್ತರ ಈಗ ನಾನು ಹೇಳ್ತಾ ಇರೋದು, ಅವರು ಆ ಸರ್ಕಾರದೊಳಗೆ ಆದಂಥದ್ದನ್ನ ನಾನು ತೀರ್ಪನ್ನ ಕೊಡಕತ್ತಿಲ್ಲ. ನಾನು ಹೇಳ್ತಾ ಇರೋದು ದೇವ್ರ ಬಗ್ಗೆ ನಾವು ಅವ್ರು ಎಷ್ಟು ಗೌರವ ಇಟ್ಟಂಗ ಅದಕ್ಕಿಂತ ಹೆಚ್ಚಿನ ಗೌರವವನ್ನು ಪ್ರೀತಿಯನ್ನು ಇಟ್ಕೊಂಡಂಥವ್ರು. ಈಗಾಗಲೇ ನಮ್ಮ ಜಿಲ್ಲಾ ಮಂತ್ರಿಗಳು ಅಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಬಂದು ಈಗಾಗಲೇ ಆ ಮೂರ್ತಿದ ಬಗ್ಗೆ ಫೋಟೋನು ತರಿಸಿದೆ ನಾನು. ಮೊನ್ನೆ ಸಭಾಪತಿಗಳೇ ಕಂಚಿನ ಮೂರ್ತಿ ಅಂತಾರೆ, ಮೇಲೆ ಅಷ್ಟ ಕಂಚಿನ ಮೂರ್ತಿ ಐತೆ, ಕೆಳಗಡೆ ಫೈಬರ್ ಐತಿ, ಅದು ಹಂಗೆ ನಿಂತಿದೆ. ನಿಮ್ಗೆ ಕಾಣುತ್ತೆ, ನಿಮ್ಗೂ ನೀವು ನೀವೇನ್ ಮಾಡ್ತೀರಾ ಹೇಳ್ಬಿಡಿ. ಅದು ಕಾಣುತ್ತೆ. ಅದಕ್ಕೆ ನೀವೇನ್ ಮಾಡ್ತೀರಾ ದೇವರ ಬಗ್ಗೆ ಇದ್ದಂತ ಪ್ರೀತಿಯನ್ನ ನೀವೆಷ್ಟು ಪ್ರೀತಿ ಅದನ್ನು ನೋಡಿದ್ದಕ್ಕೆ ನಾವು ಅದಕ್ಕೆ ನಮಗೂ ಆ ಕಮಿಟ್ಮೆಂಟ್ ಇದೆ, ನಮ್ಮ ಸರ್ಕಾರಕ್ಕಿದೆ, ನಮ್ಮ ಮುಖ್ಯಮಂತ್ರಿಗಳಿಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು CID ತನಿಖೆ ಕೊಡಬೇಕು ಅಂತಂದು ನಾಗಮೋಹನ್ ದಾಸ್ ವರದಿನೂ ಮಾಡಿಸ್ತಾ ಇದ್ದೀವಿ ಒಂದು ಕಡೆ, ಇನ್ನೂ ಒಂದು ಕಡೆ CID ತನಿಖೆಗೂ ಕೊಡೋಕ್ಕೆ ಈಗಾಗಲೇ ಅವ್ರು ಭಾಳ ಫೋರ್ಸ್ ಮಾಡಿದ್ದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 6 ಮತ್ತು 6/2ನೇ ತಾರೀಕಿಗೆ ಈಗಾಗಲೇ CID ವಹಿಸ್ಬೇಕು ಅಂತ, ತನಿಖೆಗೆ ವಹಿಸ್ಬೇಕಂತ ಈಗಾಗಲೇ ಕೊಟ್ಟಿದ್ವಿ. ತನಿಖೆ ಮಾಡ್ತೀವಿ. ಯಾರು ಕಳ್ಳರಿದ್ದಾರೆ, ಯಾವ ಸರ್ಕಾರದ ಕಳ್ಳತನ ಮಾಡಿದ್ದಾರೆ, ಅದು ದೇವರ ಮೂರ್ತಿಯನ್ನ ಕಳ್ಳು ಮಾಡಿದಂಥವ್ರು ಯಾರಿದ್ದಾರೆ ಅವ್ರ ಮೇಲೆ, ದೇವ್ರ ಬಗ್ಗೆ ದ್ರೋಹ ಮಾಡಿದವರು, ದೇವರ ಹೆಸರು ಹೇಳಿ ಕಳ್ಳತನ ಮಾಡಿದವರು ಯಾರಿದ್ದಾರೆ, ಏನ್ ಮಾಡ್ತೀಯಪ್ಪ ಸಾಕು, ಅವ್ರನ್ನ ತನಿಖೆ ಆಗಿ ಬಂದ ಮೇಲೆ ಅವ್ರ ಮೇಲೆ ಕ್ರಮ ವಹಿಸುವಂತ ಕೆಲಸವನ್ನು ಮಾಡ್ತೀವಿ. ರೈಟ್ ಸರ್, ಸರ್ಕಾರ ಹಳೇದು ಹೊಸದು ಅಂತ ಇರೋದಿಲ್ಲ ಸರ್. ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಡಿ. ಸರ್ಕಾರ ಒಂದು ಕಾನ್ಸ್ಟೆಂಟ್ ಪ್ರಕ್ರಿಯೆ. ಅಧಿಕಾರಿಗಳಿದ್ರಲ್ಲಿ ಯಾರಿದ್ದಾರೆ, ಜನಗಳ ಕಾಂಟ್ರಾಕ್ಟರ್ ಯಾರಿದ್ದಾರೆ, ಈಗ ನೀವು ತಕ್ಷಣ ಒಂದ್ ನಿಮಿಷ COD ಕೊಟ್ಟಿವಿ ಅಂದ್ರೆ ಮುಗಿತಲ್ಲ, ತನಿಖೆ ಆಗಿ ಕೊಟ್ಬಿಟ್ರೆ ಆಗೋದಿಲ್ಲ ಸರ್. ಅಲ್ಲ ಮಾಡ್ಲಿ, ತನಿಖೆ ಮಾಡ್ಲಿ, ಆಮೇಲೆ ವರದಿ ಬರ್ಲಿ ನೋಡೋಣ. ತನಿಖೆ ಮಾಡ್ತೀವಿ ಅಂತ ಹೇಳ್ಯಾರ, ಮತ್ತೇನ್ ಮಾಡ್ಬೇಕಿನ್ನ? ತನಿಖೆ ಮಾಡ್ತೀವಿ ಅಂತ ಹೇಳ್ಯಾರ, ಮುಗಿತಿ, ಮತ್ತೇನ್ ಮಾಡ್ಬೇಕು? ನೀವು ಏನ್ ಮಾಡ್ಬೇಕಂತೀರಿ? ಇಲ್ಲ ಸರ್, ಇವ್ರು ಇನ್ನೂ ಕೂಲಂಕುಷವಾಗಿ ಒಂದೇ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದು ಯಾಕೆ ಹಿಂಗಾಯ್ತು ಅಂತ ಹೇಳ್ಬೇಕಲ್ಲ. ಅಥವಾ ಒಂದು ಸಭೆ ಮಾಡಿ ಮಾಡೋದು, ಒಂದು ಸಭೆ ಮಾಡಿ 8 ಕೋಟಿ ರೂಪಾಯಿ. ರೈಟ್ ರೈಟ್. ಅವ್ರು ಹೇಳಿದಂಗೆ ನಾನು ಸಭೆ ಕರೆದು ಸಭೆ ಕರ್ತೀನಿ, ಮತ್ತು ಅಧಿಕಾರಿಗಳೇ ಇರಲಿ, ಯಾರೇ ಇರಲಿ, COD ತನಿಖೆ ಹೊರಗೆ ಬಂದೇ ಬರ್ತೈತಿ. ಆ ತನಿಖೆ ವರದಿ ಬಂದ ಮೇಲೆ ಯಾರು ತಪ್ಪು ಮಾಡ್ತಾರೆ ಅವ್ರ ಕ್ರಮ ವಹಿಸ್ತೀವಿ, 100ಕ್ಕೆ 100 ಕ್ರಮ ವಹಿಸ್ತೀವಿ. ಸರಿ ಸರಿ ಸರಿ.